ಪಕ್ಷಿಗಳ ಊರಿನಲ್ಲಿ ಮುಂಚೆನೇ ಬಂದ ಚಳಿಗಾಲ. ಪಕ್ಷಿಗಳ ಊರಿನಲ್ಲಿ ಎಲ್ರೂ ತುಂಬಾನು ಸಂತೋಷವಾಗಿದ್ರು. ಈಗಾಗಲೇ ಮಳೆಗಾಲ ಮುಗ್ದಿತ್ತು. ಹೊಲಗಳೆಲ್ಲ ನೋಡಕ್ಕೆ ತುಂಬಾನು ಹಚ್ಚ ಹಸಿರಾಗಿ ಚೆನ್ನಾಗಿತ್ತು. ಮಳೆಗಾಲ ಮುಗೀತು, ಇನ್ನು ನೆಮ್ಮದಿಯಿಂದ ಇರ್ಬೋದು ಅಂತ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸನ ಮಾಡಕ್ಕೆ ಶುರು ಮಾಡಿದ್ರು. ಟುನಿಗುಬ್ಬಚ್ಚಿ ಯಾವಾಗ್ಲೂ ತರ ಬೆಳಗ್ಗೆನೆ ಹೊಲಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಾಗ ಬುಜ್ಜಿ ಇನ್ನೂ ಚಾಪೆಯಿಂದ ಎದ್ದೇಳಲೇ ಇಲ್ಲ. ಏನಮ್ಮ ಬುಜ್ಜಿ ಇದು, ಇನ್ನು ನಿದ್ರೇನೆ ಮಾಡ್ತಾ ಇದೆಯಾ? ಎದ್ದೇಳಲ್ವಾ ನೀನು? ಹೊಲಕ್ಕೆ ಬಂದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡ್ಬೇಕಲ್ವಾ? ನೋಡು ಎಲ್ರು ಹೊಲದಲ್ಲಿ ಎಷ್ಟು ಸಹಾಯ ಮಾಡ್ತಿದ್ದಾರೆ ಅಂತ. ಆವಾಗ ಬುಜ್ಜಿ ಕಣ್ಣನ್ನ ಉಚ್ಕೊಂಡು ಎದ್ದು ಬಂದು, ಅಮ್ಮ ಏನಮ್ಮ ನೀನು ನೋಡಿದ್ಯಾ ಚಳಿ ಎಷ್ಟು ಜಾಸ್ತಿ ಇದೆ, ಈ ಸಮಯದಲ್ಲಿ ಮಲಗೋದನ್ನ ಬಿಟ್ಬಿಟ್ಟು ಕೆಲಸ ಮಾಡ್ಬೇಕಂತ ಯಾಕಮ್ಮ ನಿನಗನ್ಸುತ್ತೆ? ನಾನು ಒಳ್ಳೆ ಕನ್ಸಲ್ಲಿದ್ದೆ, ಸ್ವಲ್ಪ ಹೊತ್ತು ನಿದ್ರೆ ಮಾಡಕ್ ಬಿಡಮ್ಮ. ಆವಾಗ ಟುನಿಗುಬ್ಬಚ್ಚಿ ನೀನು ಯಾವಾಗ ಬದಲಾಗ್ತೀಯೋ ಏನೋ ಅಂತ ಅನ್ಕೊಂಡು ಅವಳ ಪಾಡಿಗೆ ಕೆಲಸ ಮಾಡಿದ್ಲು. ಹೀಗಿರುವಾಗ ಊರಿನ ಮಧ್ಯದಲ್ಲಿ ಒಂದು ಮರದ ಕೆಳಗಡೆ ಚಿಚುಕಾಗೆ, ಚೋಟುಗಿಳಿ ಹಾಗೂ ಮಹಿಹದ್ದು 3 ಜನನು ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಚಿಚುಕಾಗಿ ತುಂಬಾನು ಸಂತೋಷದಿಂದ, ಅಮ್ಮಯ್ಯ ಮಳೆಗಾಲ ಮುಗೀತು, ನನ್ನ ರೆಕ್ಕೆಗಳೆಲ್ಲ ಮಳೆಯಲ್ಲಿ ಯಾವಾಗ್ಲೂ ಒದ್ದೆಯಾಗ್ತಾನೇ ಇತ್ತು. ಆದ್ರೆ ಇನ್ಮುಂದೆ ಬಿಸಿಲಲ್ಲಿ ನನ್ನ ರೆಕ್ಕೆಗಳು ಯಾವಾಗ್ಲೂ ಒಣಗೇ ಇರುತ್ತೆ. ಹೌದು, ಈ ಸಲ ಬೆಳೆನೂ ಚೆನ್ನಾಗಿ ಬೆಳೆಯೋ ಥರನೇ ಇದೆ. ಈ ಪ್ರಶಾಂತತೆ ಹೀಗೇನೆ ಇದ್ರೆ ಸಾಕು. ಹೌದೌದು, ಆದ್ರೆ ಮುಂದೆ ಬರೋದು ಚಳಿಗಾಲ ಅನ್ನೋದನ್ನ ನೀವು ಮರಿಬೇಡಿ. ಚಳಿಗಾಲ ಬರೋದಕ್ಕಿಂತ ಮುಂಚೆ ನಾವು ಕಂಬಳಿಗಳನ್ನ ಹಾಗೇನೆ ಸೌದೆಗಳನ್ನೆಲ್ಲ ಮುಂಚೆನೆ ಏರ್ಪಾಡು ಮಾಡಿ ಇಟ್ಕೊಳ್ಬೇಕು. ಆವಾಗ ಚಿಚು ನಗುತ್ತಾ, ಅರೇ ಮಹಿ, ನಿನಗೇನು ಹುಚ್ಚಿಡ್ದಿದ್ಯಾ? ಚಳಿಗಾಲ ಬರೋಕ್ಕೆ ಇನ್ನು 2 ತಿಂಗಳು ಸಮಯ ಇದೆ. ಅಷ್ಟೆಲ್ಲ ಯಾಕೆ ಇದೆಲ್ಲ ಮಾಡ್ಕೊಳ್ಬೇಕು? ಚಳಿಗಾಲ ಹತ್ರ ಬರುವಾಗ ಎಲ್ಲಾನು ಮಾಡ್ಕೊಳ್ಬೋದು. ಇವಾಗ ಬಿಸಿಲೊಡಿಯುತ್ತೆ, ಆ ಬಿಸಿಲಲ್ಲಿ ನಾವೆಲ್ಲರೂ ಖುಷಿಯಾಗಿರೋಣ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಅವರವರ ಮನೆಗೆ ವಾಪಸ್ ಹೋದ್ರು. ಆದರೆ ಪಕ್ಷಿಗಳ ಊರಿನಲ್ಲಿ ಅವರು ಅಂದ್ಕೊಂಡದೇ ಇರುವ ಒಂದು ಸಂಭವ ನಡೀತು. ಅದೇನಂದ್ರೆ, ರಾತ್ರಿಯ ಸಮಯ ಊರಿನ ಗಡಿಯಿಂದ ಮೆಲ್ಲೆ ತಂಪಾದ ಗಾಳಿ ಊರೊಳಗಡೆ ಬೀಸಕ್ಕೆ ಶುರುವಾಯಿತು. ಆಕಾಶ ಪ್ರಶಾಂತವಾಗಿತ್ತು, ಆದರೆ ಗಾಳಿ ಬೀಸೋದ್ರಿಂದ ಮರಗಳೆಲ್ಲಾನು ಅಲ್ಲಾಡ್ತಾ ಇತ್ತು. ಅರ್ಧರಾತ್ರಿ ದಾಟದ ಮೇಲೆ ಮೆಲ್ಲೆ ಊರಿನಲ್ಲಿ ಮಂಚು ಬೀಳಕ್ಕೆ ಶುರುವಾಯಿತು. ಬೆಳಿಗ್ಗೆ ಪಕ್ಷಿಗಳೆಲ್ಲ ಎದ್ದು ಹೊರಗಡೆ ಬಂದಾಗ ಆ ದೃಶ್ಯವನ್ನ ನೋಡಿ ಅವರೆಲ್ಲರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಅವರು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೆ ಚಳಿಗಾಲ ಶುರುವಾಗಿತ್ತು. ಆದ್ರಿಂದ ಎಲ್ರೂ ಹೆದರ್ತಾ ಇದ್ರು. ಅಯ್ಯೋ, ಇದೇನಿದು, ಇಷ್ಟು ಬೇಗ ಚಳಿಗಾಲ ಶುರುವಾಗಿದೆ? ನಾನು ಏನು ಏರ್ಪಾಡು ಮಾಡ್ಕೊಳ್ಳೇ ಇಲ್ಲ, ಸೌದೆಗಳು ಕೂಡ ಮನೆಯಲ್ಲಿ ಇಲ್ವಲ್ಲ. ಹಾಗಂತ ಟುನಿ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಬುಜ್ಜಿಗುಬ್ಬಚ್ಚಿ, ಅಮ್ಮ ಚಳಿಗಾಲ ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡು, ಈ ಬೆಡ್ಶೀಟ್ ಹಾಕೊಂಡು ಮಲಗಿ ನೋಡು, ಆವಾಗ ಚಳಿಗಾಲದ ಮಹಿಮೆ ಗೊತ್ತಾಗುತ್ತೆ. ನನಗೋಗಿ ಬಿಸಿ ಬಿಸಿ ಹಾಲು ತಗೊಂಡ್ ಬಂದು ಕೊಡಮ್ಮ. ಬುಜ್ಜಿ, ಇದೇನು ಆಟನಾ? ನಾವು ಸೌದೆಗಳನ್ನ ತಗೊಂಡ್ಬಂದು ಇಟ್ಕೊಂಡಿಲ್ಲ, ಇನ್ನು ಕಂಬಳಿಗಳು ಬೇರೆ ಇಲ್ಲ. ಈ ಚಳಿಗಾಲದಲ್ಲಿ ಈ ಚಳಿನ ತಡ್ಕೊಳಕ್ಕೆ ನಮ್ಮ ಹತ್ರ ಏನು ಇಲ್ವಲ್ಲ ಬುಜ್ಜಿ. ಹಾಗಂತ ಟುನಿ ಹಾಗೂ ಬುಜ್ಜಿ ಮಾತಾಡ್ತಾ ಇದ್ದಾಗ ಈ ಕಡೆ ಚಿಚುಕಾಗೆ ಮನೆಯಲ್ಲಿ ಚಿಚುಕಾಗೆ ಚಿನ್ನು ಹತ್ರ, ಚಿನ್ನೋ ನಾನು ಮೋಸ ಹೋದೆ ಕಣೋ, ಎಲ್ಲಾನು ನಾಶ ಆಯಿತು. ಅಯ್ಯೋ, ಮನೇಲಿ ಒಲೆ ಕಸಕ್ಕೆ ಸೌದೆನೂ ಇಲ್ಲ. ಅದು ಅಲ್ಲದೆ ನೆನ್ನೆನೆ ಸಮ್ಮರ್ ಸೇಲ್ ಅಂತ ಹೇಳಿ ನಾನು ಕಂಬಳಿಗಳನ್ನೆಲ್ಲ ಆಫ್ ರೇಟ್ಗೆ ಮಾರಿಬಿಟ್ಟೆ. ನಾನು ಮಾಡಿದ ತುಂಬ ಮುಟ್ಟಾಳ್ತನ. ಅಮ್ಮ, ಮೊದಲು ಆ ಕಿಟಕಿನ ಮುಚ್ಚಮ್ಮ, ನನ್ನಿಂದ ಮಾತಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ನೀನು ಬುದ್ಧಿವಂತೆ ಅಲ್ವಮ್ಮ, ಏನಾದರೂ ಒಂದು ಐಡಿಯಾ ಕೊಡಮ್ಮ. ಆವಾಗ ಚಿಚುಕಾಗೆ, ಅಯ್ಯೋ ನನ್ನ ಐಡಿಯಾ ಎಲ್ಲ ಈ ಚಳಿಯಲ್ಲಿ ಕಾಣದೆ ಹೋಗಿದೆ ಕಣೋ, ಏನು ಮಾಡೋದು? ಊರಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಆ ಚಳಿ ತಡ್ಕೊಳಕ್ಕಾಗದೆ ಸೌದೆ ತಗೊಂಡ್ ಬರೋಣ ಅಂತ ಹೇಳಿ ಅಡವಿಗೆ ಹೋದ್ರು. ಆದ್ರೆ ನಿನ್ನೆ ರಾತ್ರಿ ಮಂಚು ಬಿದ್ದಿದ್ರಿಂದ ಅಡವಿಯಲ್ಲಿದ್ದ ಸೌದೆಗಳು ಎಲ್ಲಾನು ಒದ್ದೆಯಾಗಿರೋದ್ರಿಂದ ಆ ಸೌದೆಗಳು ಯಾವುದು ಉರಿತಾನೇ ಇಲ್ಲ. ಟುನಿ, ಸೌದೆಗಳು ಒದ್ದೆಯಾಗಿದೆ ಅಲ್ವಾ, ಅದಕ್ಕೆ ಬೆಂಕಿ ಹಿಡ್ಕೊಳ್ತಾ ಇಲ್ಲ. ಅಯ್ಯೋ, ಹೀಗಿದ್ರೆ ಇವತ್ತು ರಾತ್ರಿ ನಾವು ಹೇಗಿರೋದು? ಚಳಿ ತಡ್ಕೊಳಕ್ಕಾಗಲ್ಲ, ಪಾಪ ಮಕ್ಕಳು ಬೇರೆ ಇದ್ದಾರೆ. ಹಾಗಂತ ಎಲ್ರು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆಗೆ ಅವಳ ವ್ಯಾಪಾರ ಯುಕ್ತಿ ಕೆಲಸ ಮಾಡಕ್ಕೆ ಶುರು ಮಾಡ್ತು. ಪಕ್ಷಿಗಳು ಎಲ್ರು ಚಳಿ ತಡ್ಕೊಳಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ, ಇದೇ ಒಳ್ಳೆ ಅವಕಾಶ. ಈ ಅವಕಾಶನ ಉಪಯೋಗ ಮಾಡ್ಕೊಂಡು ಹೇಗಾದ್ರೂ ಹಣ ಸಂಪಾದನೆ ಮಾಡ್ಬೇಕು ಅಂತ ಚಿಚುಕಾಗೆ ಅಂದ್ಕೊಳ್ತಾ ಇದ್ಲು. ಚಿಚುಕಾಗೆ ಮರುದಿನ ಬೆಳಗ್ಗೆ ಅವಳ ಮನೆಯ ಮುಂದ್ಗಡೆ ಇನ್ಸ್ಟೆಂಟ್ ಹೀಟ್ ಸೆಂಟರ್ ಅಂತ ಒಂದು ಬೋರ್ಡ್ ಹಾಕಿದ್ಲು. ಆಮೇಲೆ ಅವಳು ಜೋರಾಗಿ ಕಿರ್ಚುತ್ತಾ, ಬನ್ನಿ, ಚಳಿಯಿಂದ ಯಾರು ಕಷ್ಟಪಡಬೇಡಿ, ನನ್ನ ಹತ್ರ ಇನ್ಸ್ಟೆಂಟ್ ಆಗಿ ಹೀಟರ್ ಇದೆ. ನೀವು ಬಂದ್ರೆ 10 ರೂಪಾಯಿ ಕೊಟ್ರೆ ಸ್ವಲ್ಪ ಹೊತ್ತು ಹೀಟ್ ಆಗಿರ್ಬೋದು. ಹಾಗಂತ ಹೇಳಿದಾಗ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿಗೆ ಬಂದ್ರು. ಚಿಚು,
ಇಷ್ಟು ಒಣಗಿರೋ ಸೌದೆಗಳು ಎಲ್ಲಿಂದ ನಿನಗೆ? ಆವಾಗ ಚಿಚುಕಾಗೆ, ಅದೋ ನಾನು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಸೌದೆಗಳನ್ನು ತಗೊಂಡು ಬಂದಿದ್ದೆ. ನಾನು ಸ್ವಲ್ಪ ಮುಂಜಾಗ್ರತೆಯಿಂದ ಯೋಚನೆ ಮಾಡಿದೆ. ಸರಿ ಸರಿ, 10 ರೂಪಾಯಿ ಕೊಟ್ಟರೆ ನೀವು ಸ್ವಲ್ಪ ಹೊತ್ತು ಬಿಸಿ ಬಿಸಿಯಾಗಿರ್ಬೋದು. ಹಾಗಂತ ಹೇಳಿದಾಗ ಚಳಿ ತಡ್ಕೊಳಕ್ಕಾಗದೆ ಎಲ್ರೂ ಕೂಡ ಚಿಚುಕಾಗಿಗೆ 10 ರೂಪಾಯಿ ಕೊಟ್ಟು ಬಿಸಿಯಾಗಿರೋಣ ಅಂತ ಅಂದ್ಕೊಂಡ್ರು. ಚಿಚುಕಾಗೆ ಆ ಹಣನ ತುಂಬಾ ಸಂತೋಷವಾಗಿ ತಗೊಂಡ್ಲು. ಆದ್ರೆ ಅವಳು ಮಾಡಿದ ಐಡಿಯಾ ಸುಮಾರು ಹೊತ್ತು ಕೆಲಸ ಮಾಡಲಿಲ್ಲ. ಅವಳತ್ರ ಇದ್ದ ಸೌದೆಗಳು ಎಲ್ಲಾನೇ ಅರ್ಧ ಗಂಟೆಯಲ್ಲಿ ಖಾಲಿಯಾಗಿ ಬೂದಿನೂ ಆಯ್ತು. ಏನ್ ಚಿಚೋ, ಅರ್ಧ ಗಂಟೆನೇ ಆಯ್ತು, ಅಷ್ಟು ಬೇಗ ಬೆಂಕಿ ಆರ್ ಹೋಗಿದೆ? ಆವಾಗ ಚಿಚುಕಾಗೆ, ಅಂದ್ರೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಅಲ್ವಾ, ಅದಕ್ಕೆ ಬೇಗ ಉರಿದು ಖಾಲಿಯಾಗಿರ್ಬೋದು. ಇನ್ನೊಂದು 10 ರೂಪಾಯಿ ಕೊಟ್ರೆ ಪುನಃ ನಾನಿಲ್ಲಿ ಬೆಂಕಿ ಹಾಕ್ತೀನಿ. ಅಷ್ಟರಲ್ಲಿ ಚಿನ್ನಕ್ಕಾಗಿ ಮನೆ ಹಿಂದ್ಗಡೆಯಿಂದ ಅವನ ತಾಯಿ ಹತ್ರ ಬೇಗ ಓಡ್ಕೊಂಡು ಬಂದ. ಅಮ್ಮ ಅಮ್ಮ, ಹೊಗೆ, ಮನೆಯೆಲ್ಲ ಹೊಗೆ, ನನಗೆ ಕಣ್ಣೆಲ್ಲ ಉರಿತಾ ಇದೆ. ಅಮ್ಮ, ಮನೆಯೊಳಗಡೆ ಮಂಚ ಕುರ್ಚಿ ಏನಿಲ್ವಲ್ಲ, ಏನಾಯ್ತೋ? ಹಾಗಂತ ಚಿನ್ನು ಹೇಳಿದಾಗ ಎಲ್ರಿಗೂ ನಿಜವಾದ ವಿಷಯ ಏನು ಅನ್ನೋದು ಅರ್ಥ ಆಯಿತು. ಚಿಚು ಹತ್ರ ಸೌದೆಗಳೇನಿಲ್ಲ. ಅವಳು ಮನೇಲಿದ್ದ ಮಂಚ ಹಾಗೂ ಕುರ್ಚಿ ಎಲ್ಲಾನು ಹೊಡೆದಾಕಿ ಬೆಂಕಿ ಕತ್ಸಿಟ್ಟಿದ್ಲು, ಹಣ ಸಂಪಾದನೆ ಮಾಡಬೇಕು ಅನ್ನುವ ಆಸೆಯಿಂದ. ಆದರೆ ಅರ್ಧ ಗಂಟೆಯಲ್ಲೇ ಅವಳ ವ್ಯಾಪಾರನ ಮುಚ್ಚಬೇಕಾಗಿ ಬಂತು. ಚಿಚು, ಇದೆಲ್ಲ ಬೇಕಾ ನಿನಗೆ? ಮನೇಲಿರುವ ವಸ್ತುಗಳು ಹೋಯ್ತು, ಇವಾಗ ಹಣನೂ ಯಾರು ಕೊಡ್ಲಿಲ್ಲ. ಯಾಕೆ ಈ ರೀತಿ ಕೆಲಸನ ಮಾಡ್ತಾ ಇದೀಯಾ? ಹಾಗಂತ ಕೇಳಿದಾಗ ಚಿಚುಕಾಗಿಗೆ ತುಂಬಾನು ಅವಮಾನ ಆಯಿತು. ಅವಳ ಅತಿ ಆಸೆಯಿಂದ ಇವಾಗ ಅವಳ ಮನೇಲಿದ್ದ ವಸ್ತುಗಳನ್ನೆಲ್ಲ ಕಳ್ಕೊಂಡಿದ್ಲು. ಅದು ಅಲ್ಲದೆ ಅಲ್ಲಿದ್ದವರು ಎಲ್ಲರೂ ಚಳಿಯಲ್ಲಿ ಒದ್ದಾಡ್ತಾ ಇದ್ರು. ಆ ದಿನ ಸಂಜೆ ಸಮಯ, ಚಳಿ ತುಂಬಾನು ಹೆಚ್ಚಾಗ್ತಾ ಇತ್ತು. ಆ ಚಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಏನ್ ಮಾಡೋದು ಅಂತ ಎಲ್ರೂ ಯೋಚನೆ ಮಾಡ್ತಾ ಇದ್ರು. ಟೋನಿ, ಚಳಿ ತುಂಬಾ ಜಾಸ್ತಿ ಇದೆ, ಇವಾಗ ಏನಾದ್ರೂ ಮಾಡಕ್ಕಾಗುತ್ತಾ? ಹಾಗಂತ ಮಹಿಹದ್ದು ಕೇಳಿದಾಗ ಟೋನಿ ಎಲ್ಲರನ್ನ ನೋಡಿದ್ಲು. ಎಲ್ರೂ ಮನೆಯೊಳಗಡೆ ಹೋಗಿ ಇರೋ ಒಂದೊಂದು ಕಂಬಳಿನ ಹೊತ್ಕೊಂಡು ಮಲಗಿದ್ರು. ಆವಾಗ ಟೋನಿಗೂ ಬಚ್ಚಿಗೆ ಒಂದು ಒಳ್ಳೆಯ ಆಲೋಚನೆನೂ ಬಂತು. ಆವಾಗ ಅವಳು ಎಲ್ಲರ ಹತ್ರನೂ ಈ ರೀತಿ ಹೇಳಿದ್ಲು, ಎಲ್ರೂ ಕೇಳಿ, ನಾವೆಲ್ಲರೂ ಬೇರೆ ಬೇರೆ ಇದ್ರೆ ಚಳಿನ ತಡ್ಕೊಳಕ್ಕಾಗಲ್ಲ. ಅದೇ ನಾವು ಒಂದೇ ಕಡೆಯಲ್ಲಿದ್ರೆ ಖಂಡಿತ ಈ ಚಳಿನ ತಡ್ಕೊಳಕ್ಕಾಗುತ್ತೆ. ಒಂದೇ ಕಡೆ ಯಾಕಿರ್ಬೇಕು? ಏನಾದರೂ ರೌಂಡ್ ಟೇಬಲ್ ಕಾನ್ಫರೆನ್ಸಾ? ಹಾಗಲ್ಲ ಚಿಚು, ನಮ್ಮ ಹತ್ರ ಸ್ವಲ್ಪ ಸೌದೆ ಇರುತ್ತೆ, ಕಂಬಳಿ ಇರುತ್ತೆ, ಆಹಾರ ಇರುತ್ತೆ. ಮಹಿಹದ್ದು ಮನೆ ನಮ್ಮೆಲ್ಲರ ಮನೆಗಿಂತನೂ ಸ್ವಲ್ಪ ದೊಡ್ಡ ಮನೆ ಅಲ್ವಾ? ನಾವು ನಮ್ಮ ಹತ್ರ ಇರೋದು ಎಲ್ಲಾನು ತಗೊಂಡು ಯಾಕೆ ಮಹಿಹದ್ದು ಮನೆಗೆ ಹೋಗ್ಬಾರ್ದು? ಆವಾಗ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಜಾಗದಲ್ಲಿ ಬೆಂಕಿ ಇಟ್ಕೊಳ್ಬೋದು. ಚಳಿಗೆ ಅಲ್ಲಿ ಚೆನ್ನಾಗಿರುತ್ತೆ. ಇರೋ ಧಾನ್ಯನ ಇಟ್ಕೊಂಡು ಆಹಾರನೂ ಮಾಡ್ಕೊಳ್ಬೋದು. ಮಕ್ಕಳು ಕೂಡ ಅಲ್ಲಿಗೆ ಬೆಚ್ಚಗೆ ಇರ್ತಾರೆ ಅಲ್ವಾ? ಆವಾಗ ಚಳಿಯಿಂದ ನಾವೆಲ್ಲರೂ ತಪ್ಪಿಸ್ಕೊಳ್ಬೋದಲ್ವಾ? ಟೋನಿ, ನೀನ್ ಕೊಟ್ಟ ಐಡಿಯಾ ಚೆನ್ನಾಗಿದೆ, ನಾವು ಅದೇ ರೀತಿ ಮಾಡೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಅರ್ಧ ಗಂಟೆ ಸಮಯದಲ್ಲಿ ಅವರ ಮನೇಲಿರುವ ಕಂಬಳಿ, ಸೌದೆ, ಧಾನ್ಯ ಎಲ್ಲಾನು ತಗೊಂಡು ಮಹಿಹದ್ದಿನ ಮನೆಗೆ ಬಂದ್ರು. ಮಹಿಹದ್ದಿನ ಮನೆ ತುಂಬಾನು ದೊಡ್ಡದಾಗಿತ್ತು. ಆವಾಗ ಮಹಿಹದ್ದು ಹಾಗೂ ಟೋನಿಗುಬ್ಬಚ್ಚಿ ಇಬ್ರು ಕೂಡ ಧಾನ್ಯಗಳಿಂದ ಆಹಾರ ಮಾಡಿ ಅಲ್ಲಿದ್ದ ಎಲ್ರಿಗೂ ಬಿಸಿ ಬಿಸಿಯಾಗಿ ಊಟ ಕೊಟ್ರು. ಲೂಸಿ ಹಾಗೂ ಚೋಟು ಮಕ್ಕಳಿಗೆ ಊಟ ಕೊಟ್ಟು ಒಂದ್ ಮೂಲೆಯಲ್ಲಿ ಕಂಬಳಿ ಹಾಕಿ ಅವರನ್ನೆಲ್ಲ ಅಲ್ಲೇ ಮಲಗಿಸಿದ್ರು. ಆಮೇಲೆ ಮನೆಯ ಮಧ್ಯದಲ್ಲಿ ಬೆಂಕಿ ಹಾಕಿದ್ರು. ಎಲ್ರೂ ಆ ಬೆಂಕಿಯ ಸುತ್ತಮುತ್ತ ಕೂತ್ಕೊಂಡು ಹೇಗೋ ಚಳಿಯಿಂದ ಸ್ವಲ್ಪ ಸ್ವಲ್ಪ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಎಲ್ಲರಿಂದ ದೂರಾನೇ ನಿಂತ್ಕೊಂಡಿದ್ಲು. ಅವಳ ಮನೆಯಲ್ಲಿ ಸೌದೆಗಳಿಲ್ಲ, ಅವಳ ಹತ್ರ ಕಂಬಳಿ ಇಲ್ಲ. ಆದ್ರೂ ಕೂಡ ಅವ್ರ ಹತ್ರ ಹೋಗಿ ಸಹಾಯ ಮಾಡಿ ಅಂತ ಕೇಳಕ್ಕೆ ಅವಳ ಅಹಂಕಾರ ತಡಿತಾ ಇತ್ತು. ಇದನ್ನ ಬುಜ್ಜಿಗುಬ್ಬಚ್ಚಿ ಗಮನಿಸ್ತಾ ಇದ್ಲು. ಬುಜ್ಜಿ ತಕ್ಷಣ ಎದ್ದು ಅವಳು ಹೊದ್ಕೊಂಡಿದ್ದ ಆ ಕಂಬಳಿನ ಚಿಚುಕಾಗೆ ಮೇಲೆ ಹಾಕಿ ಈ ರೀತಿ ಹೇಳಿದ್ಲು, ಅತ್ತೆ, ನೀವು ಹೋಗಿ ಅಲ್ಲಿ ಮಲ್ಕೊಳ್ಳಿ. ಹಾಗಂತ ಹೇಳಿದಾಗ ಚಿಚು ತುಂಬಾನೇ ಆಶ್ಚರ್ಯಪಟ್ಲು. ಮೊದಲನೇ ಸಲ ಅವಳ ಕಣ್ಣಲ್ಲಿ ಪಶ್ಚಾತ್ತಾಪ ಕಾಣಿಸ್ತು. ಹಾಗೆ ಆ ದಿನ ರಾತ್ರಿ ಇಡೀ ಎಲ್ರೂ ಆ ಬೆಂಕಿಯ ಸುತ್ತಮುತ್ತ ಕೂತ್ಕೊಂಡು ಇರೋ ಕಂಬಳಿಗಳನ್ನ ಹೊತ್ಕೊಂಡು ಚಳಿಯಿಂದ ಹೇಗೋ ತಪ್ಪಿಸ್ಕೊಂಡ್ರು. ಚಿಚುಕಾಗೇನು ಅವರಲ್ಲಿ ಒಬ್ಳಾಗಿ ಕೂತ್ಕೊಂಡಿದ್ಲು. ಮರುದಿನ ಬೆಳಗಾಯಿತು. ಆ ದಿನ ಚಳಿ ಅಷ್ಟೇನಿರ್ಲಿಲ್ಲ. ಸೂರ್ಯ ಆಕಾಶದಲ್ಲಿ ಬಂದಿದ್ದ, ಬಿಸಿಲು ಬರ್ತಾ ಇತ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಸಂತೋಷದಿಂದ ಹೊರಗಡೆ ಬಂದ್ರು. ಅಮ್ಮಯ್ಯ, ತಪ್ಪಿಸ್ಕೊಂಡಾಯ್ತು. ಟೋನಿ, ನಿನ್ನ ಬುದ್ಧಿವಂತಿಕೆ ಇವತ್ತು ನಮ್ಮ ಪ್ರಾಣನ ಕಾಪಾಡಿದೆ. ಆವಾಗ ಚಿಚುಕಾಗೆ ಟೋನಿಯ ಹತ್ತಿರ, ಟೋನಿ, ನಿನ್ನೆ ನಿನ್ನತ್ರ ನಾನು 10 ರೂಪಾಯಿ ತಗೊಂಡೆ ಅಲ್ವಾ, ಅದನ್ನ ನಿನಗೆ ವಾಪಸ್ ಕೊಡ್ತೀನಿ. ನನ್ನ ಮನೇಲಿ ಗಂಜಿ ಮಾಡೋಕ್ಕೆ ಏನೂ ಇಲ್ಲ, ನೀನು ಸ್ವಲ್ಪ ಗಂಜಿ ಮಾಡಿದ್ರೆ ನನಗೆ ಸಾಲ ಕೊಡ್ತೀಯಾ? ಹಾಗಂತ ಹೇಳಿದಾಗ ಟೋನಿ ನಗಾಡ್ತಾ ಇದ್ಲು. ಆವಾಗ ಟೋನಿ ಚಿಚು ಹತ್ರ, ಸಾಲ ಬೇಡ ಚಿಚು, ನಾನು ನಿನಗೆ ಗಂಜಿ ತಾನೇ ಕೊಡ್ತೀನಿ. ಆದರೆ ಒಂದು ವಿಷಯ, ಯಾರಾದರೂ ಕಷ್ಟದಲ್ಲಿದ್ದರೆ ಆ ಕಷ್ಟನ ನಮಗೆ ಅವಕಾಶ ಅಂತ ಮಾತ್ರ ಯಾವಾಗಲೂ ಅಂದ್ಕೊಳ್ಬಾರ್ದು. ಹಾಗಂತ ಟೋನಿ ಹೇಳಿದಾಗ ಚಿಚು ಸರಿ ಅಂತ ಹೇಳಿದ್ಲು.